ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಅಣ್ಣ. ನಾಯಿ ಬೇರೆ ಇಲ್ಲಿ ಮಲ್ಕೊಂಡು ನಮ್ ಭಯ ಕಣ್ಣ ಪಾಪ. ನಾಯಿಯಿಂದ ಭಯ ಆಗೋಯ್ತು ಅಣ್ಣ ನನ್ಗೆ. ನಾಯಿ ಅಲ್ಲೇ ಕಟ್ಟಿದ ಇಲ್ಲಿ ಈ ಕಡೆ ಅದೇನು ಯೂಸ್ ಮಾಡ್ತಿಲ್ಲ ಅಣ್ಣ. ಸತ್ತೆ ಇದೆಲ್ಲ ಕುಡ್ಬಿಟ್ಟವ್ರೆ. ಅಣ್ಣ ಇಲ್ಲಿ ಒಳಗಡೆ ಇರಬೇಕು ಮೋಸ್ಟ್ಲಿ. ಒಳಗಡೆ ಅಣ್ಣ ಕಸ ತುಂಬಿಕೊಂಡಿದ್ದೀವಿ. ನೀನ್ ಮಾಡೋ ಕೆಲಸಕ್ಕೆ ಅಲ್ಲೆಲ್ಲ ಬಂದು ಇದಾಗೋದು. ಒಂದೇ ನಾನೇ ದೂರ ನಿಂತ್ಕೋಣ, ದೂರ ನಿಂತ್ಕೋಣ. ಯಾಕೆ ಬೇಕೆ ಏನಾದ್ರು ಹೇಳಿ. ಮತ್ತೆ ಬಿಟ್ಬಿಡ್ಲ ಮನೆಯೊಳಗೆ, ಮನೆಯೊಳಗೆ ಬಿಟ್ಬಿಡ್ಲ, ಬಿಟ್ಬಿಟ್ಟೆ ಒಳಗೆ. ಯಾರು ನೋಡಿದ್ಯಾರು ಮಂಡ್ಯದಾಗಿ? ನೀವೇ ನೋಡಿದ್ರಾ? ನೀವೇ ನೋಡಿದ್ರಾ? ನೋಡಿ ಈಗ ಅಲ್ಲಿಂದ ಹಾವು ಎತ್ಕೊಂಡಿದೀವಿ, ಭಯ ಕಮ್ಮಿ ಆಯ್ತಾ? ಈಗ ಅದು ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಬರಲ್ಲ. ಅದು ಹಂಗೆ ಇದ್ರೆ ಮತ್ತೆ ಇನ್ನೊಂದು ಬರ್ತೀವಿ. ಆಯ್ತು ಹಂಗ ಆಯ್ತಪ್ಪ. ನೋಡಿ ಎಷ್ಟು ಭಯ ಐತೆ, ಎಷ್ಟು ಭಯ ಆಯ್ತು ನಿಮ್ಗೆ. ಕ್ಲೀನ್ ಆಗಿ ಇಟ್ಕೊಳ್ಳಿ. ನಾಯಿಂದ ಗೊತ್ತಾಯ್ತು ಹಾವು ಐತೆ ಅಂತ. ಇಲ್ಲಿ ಬಂದ ಹಿಂಗೆ ಮಾಮೂಲಿ ಬಾಕ್ಲು ಓಪನ್ ಇತ್ತ. ನಾಯಿ ನೋಡಿ ಹಿಂಗ್ ಸೀರೆ ಹಿಡ್ಕೊಂಡು ನಾಯಿ ಅನ್ನ ಸೀರೆ ಹಿಡ್ಕೊಂಡು ಎಳಿತು ಇಲ್ಲಿ ನಿಂತ್ಕೊಂಡು. ಆಮೇಲೆ ಗೊತ್ತಾಯ್ತು ನನ್ಗೆ ಅಲ್ಲಿ ಆವದೆ ಅಂತ. ನೋಡಿ ಎಷ್ಟು ಬಡ. ಈಗ ನೋಡೋರಲ್ವಾ, ಇದೊಂದು ಬಸ್ಲು ಮನೆ, ಇದು ಹಳೆ ಬಸ್ಲು ಮನೆ. ಅದರಲ್ಲಿ ಬೇಡದರ ಐಟಮ್ಸ್ ಎಲ್ಲ ಮಡಿಕೊಂಡಲ್ಲ, ಸುಮ್ಮನೆ ವೇಸ್ಟ್ ಆಗಿದೆ. ಅದರಲ್ಲಿ ಇಲಿಗಳು, ಕಪ್ಪೆಗಳು, ಹಾವಿಗೆ ಬೇಕು ಅಂತ ಆಹಾರಗಳು ಸೇರ್ಕೊತಾರೆ. ಆದಷ್ಟು ಏನೋ ಈ ಥರ ಇದ್ದಾಗ ನೀಟಾಗಿ. ನಿಮ್ಮ ಹೆಸರು? ನಾಗಮ್ಮ. ನಿಮ್ಮದು? ವೆಂಕಟಮ್ಮ. ನಾಗಮ್ಮ. ನಿಮ್ಮದು? ಸಿದ್ದರಾಜು. ಮಂಚಿನ ಮೇಲೆ ರಸ್ತೆ, ಆಗ್ಲಳ್ಳಿ ಒಂದು ಊರು. ಆದಷ್ಟು ಈ ಬೇಸಿಗೆಗಾಲದಲ್ಲಿ ನೀವು ಮನೆ ಹತ್ರ ಕ್ಲೀನಾಗಿ ಇಟ್ಕೋಬೇಕು. ನೀವು ಸ್ವಲ್ಪ ಹುಷಾರಾಗಿರಬೇಕು, ಸೇಫಾಗಿರಿ. ಆದಷ್ಟು ನೋಡಿ ಲೈಟ್ ಇರಲಿ, ಬೆಳಕಿರಲಿ, ಓಕೆನಾ? ಚಾರ್ಜ್ ಹೋಗೋ. ಸ್ನೇಹಿತರೆ, ಜಸ್ಟ್ ನಮ್ಮ ಆಗ್ಲಲ್ಲಿ ಊರಿನಲ್ಲಿ ರಕ್ಷಣೆ ಮಾಡಿದಂಥ ಜಸ್ಟು ಒಂದು ಅರ್ಧ ಗಂಟೆ ಆಯಿತು. ತಂದು ಸೇಫಾಗಿ ರಿಲೀಸ್ ಕೂಡ ಆಯಿತು. ಆದಷ್ಟು ಮತ್ತೆ ಹೇಳ್ತೀನಿ, ಹುಷಾರಾಗಿರಿ, ಸೇಫಾಗಿರಿ. ಹಾಲಜನ್ ಲೆಕ್ಕ ಇದೆ, ಹಾಲಜನ್ ಲೆಕ್ಕ ಬೇಡ ಬೇಡ. ಒಳಗಡೆ ಯಾರನ್ನ ಇದ್ದಾರಾ? ಹೊರಕರಿಬೇಕಾ? ಅವ್ರು ನೋಡ್ಕೊಳಕ್ಕೆ ನನಗೆ ಚಿಕ್ಕದು ಚಿಕ್ಕದು ನೋಡ್ತಾ ಇದೆ.
देखो कितना मोटा आइल छै करीब मोटा कुछ नहीं करते देख लिए दिन नहीं शुभ हमारे लेकिन पकड़वाए देखिए बढ़िया ಹನ್ನೊಂದುವರೆ ಟೈಮಿಂಗ್ಸ್. ಸ್ನೇಹಿತರೆ, ಇದು ಹೊಸದಾಗಿ ಕಾಂಗ್ರೆಸ್ ಆಫೀಸ್ ಅಂತೈತೆ. ಇಲ್ಲಿ ದಿನನಿತ್ಯ ಕೆಲಸ ಮಾಡೋರು ಅಂತವ್ರು ಪಾಪ ಇವರೆಲ್ಲ ಇಲ್ಲೇ ಈ ಶೆಡ್ಡಲ್ಲಿ ಇರೋದು. ಇದರಲ್ಲಿ ಅದು ಸೆಟ್ ಮೇಲೆ ಸೆಟ್ ಮೇಲೆ 1 ಅವರ್ ಆಯಿತು. ಈಗ ಪಾಪ ಇವರು ದಿನನಿತ್ಯ ಎಲ್ಲಿ ಮಲಗ್ತಾರೆ ಅಲ್ಲಿ ಸೊಳ್ಳೆ ಪರ್ದ ಯೂಸ್ ಮಾಡೋಕ್ಕೆ. ಇದು ಬೇಸಿಗೆಗಾಲ ಅಲ್ವಾ, ಈ ಟೈಮಲ್ಲಿ ನಿಮಗೆ ಮೇಯ್ನಾಗಿ ಹೇಳೋದೆ ಸೊಳ್ಳೆ ಪರ್ದ, ಬೇರೆ ಏನೋ ಮಾಡಬೇಡಿ ಅಲ್ವಾ. ಹಾಗೆ ಯಾವ ಥರ ವೆದರ್ ಬೇಕೋ ಆ ವೆದರ್ ಬಂದೇ ಬರ್ತದೆ. ನೀವು ಆದಷ್ಟು ಇವ್ರು ಸೊಳ್ಳೆ ಪರ್ದ ಯೂಸ್ ಮಾಡಿ ಅಂತ ಹೇಳಿದ್ರೆ ಅವ್ರು ಸೇಫ್ಟಿಯಿಂದ ತುಂಬ ಚೆನ್ನಾಗಿರ್ತಾರೆ, ನಿಮಗೂ ಯಾವ ಥರನೂ ಬರಲ್ಲ. ಅಂದರೆ ಆದಷ್ಟು ಹುಷಾರಾಗಿರಿ. ಈ ಥರ ಶೆಡ್ ಹಾಕ್ಕೊಂಡು ತುಂಬ ಜನ ಇರ್ತೀರ, ಹುಬ್ಳಿ ಧಾರವಾಡ ಬೇರೆ ಬೇಜಾನ್ ಕಡೆ ಬೇರೆ ಕಡೆಯಿಂದೆಲ್ಲ ಬಂದು ಚಿಕ್ಕ ಚಿಕ್ಕ ಶೆಡ್ ಹಾಕ್ಕೊಂಡಿರ್ತೀರ. ನೀವು ಕೂಡ ಒಂದು ಸೊಳ್ಳೆ ಪರ್ದ ಯೂಸ್ ಮಾಡಿ. ಇದು ನಾಗರ ಹಾವು ನೋಡಿ, ಇಷ್ಟು ದಪ್ಪ ಇದೆ. ಇದೆ ಒಂದು 5 ಅಡಿ ಹಾವಿದೆ. ಇದು ತುಂಬ ಸೈಜಾಗಿದೆ. ಆದಷ್ಟು ಹುಷಾರಾಗಿರಿ, ಸೇಫಾಗಿರಿ. ಚಾನ್ಸ್ ನಮಗೆ ರಿಲೀಸ್ ಮಾಡಿದ್ರೆ ನಮಗೆ ಅಟ್ಯಾಕ್ ಮಾಡ್ತಾವೆ. ಈ ಟೈಮ್ ಕಾಂಗ್ರೆಸ್ ಆಫೀಸ್ ಕಟ್ತಾವ್ರೆ, ಅಲ್ಲಿ ಸೆಡ್ಡು ಹಿಂಭಾಗದಲ್ಲಿ ಇದ್ದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಚಾನ್ಸ್